ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀಪತಿ. ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವ ಸ್ಟೋರಿ. ಹಗರಣಗಳ ಗೂಡಾಯ್ತ ರಾಜ್ಯದ ಕಂದಾಯ ಇಲಾಖೆ. ಕಂದಾಯ ಇಲಾಖೆಯಲ್ಲಿ ಕಾನೂನಿಗಿಲ್ಲ ಬೆಲೆ. ವಸೂಲಿ ಎಲ್ಲ ಅಧಿಕಾರಿಗಳ ಉದ್ದೇಶವೇ ಲೂಟಿ. ಇದು ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ತರುವ ಸ್ಟೋರಿ. ಹಗರಣಗಳ ಗೂಡಾಯ್ತ ರಾಜ್ಯದ ಕಂದಾಯ ಇಲಾಖೆ. ಕಂದಾಯ ಇಲಾಖೆಯಲ್ಲಿ ಕಾನೂನಿಗಿಲ್ಲ ಬೆಲೆ. ವಸೂಲಿ ರೈತರ ರಕ್ತ ಹೀರುತ್ತಿರುವ ರಕ್ತ ಬೀಜಾಸುರರ ಸ್ಟೋರಿ. ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವ ಸ್ಟೋರಿ. ರಾಜ್ಯದ ಕಂದಾಯ ಮಂತ್ರಿ ಬಾಯಲ್ಲೇ ಕರಪ್ಷನ್ ಎಪಿಸೋಡ್ ರಿವೀಲ್. ಎಸಿಗಳ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಚ್ಚಿಟ್ಟ ಸಚಿವ. ತನ್ನದೇ ಸರ್ಕಾರದಲ್ಲಿ ಲಂಚಾವತಾರ ಮೇರೆ ಮೀರಿದೆ ಎಂದ ಸಚಿವ. ತನ್ನ ಇಲಾಖೆ ಅಧಿಕಾರಿಗಳ ಲಂಚಗುಳಿತನ ಬಿಚ್ಚಿಟ್ಟ ಕಂದಾಯ ಸಚಿವ. ಎಸಿಗಳು ಹೇಗೆಲ್ಲ ಲೂಟಿ ಮಾಡ್ತಾರೆ ಎಂದು ಕೃಷ್ಣ ಬೈರೇಗೌಡರೇ ವಿವರಣೆ ಕೊಟ್ಟಿದ್ದಾರೆ. ತಮ್ಮ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭ್ರಷ್ಟಾಚಾರದ ಅನಾವರಣ. ಇದು ರಾಜ್ಯ ಸರ್ಕಾರ ಮುಜುಗರ ತರ್ತಕ್ಕಂಥ ಸ್ಟೋರಿ. ಇದು ಇನ್ನು ಈ ಒಂದು ಭ್ರಷ್ಟಾಚಾರದ ಅನಾವರಣ ವಿಚಾರದಲ್ಲಿ ಸಚಿವರಿಗೆ, ಕೃಷ್ಣ ಬೈರೇಗೌಡ ಸಚಿವರಿಗೆ ಅವ್ರದ್ದೇ ಇಲಾಖೆಯ ಕಾರ್ಯದರ್ಶಿ ಸಾಥ್ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮುಜುಗರ ತರ್ತಕ್ಕಂಥ ವಿಚಾರ. ಯಾಕೆಂತಂದರೆ ಹಗರಣಗಳ ಗೂಢ ಇದೆ. ಸಾಮಾನ್ಯವಾಗಿ ಯಾವುದೋ ಒಂದು ಇಲಾಖೆ ಮೇಲೆ ಸಾಮಾನ್ಯ ಜನರು ಆರೋಪ ಮಾಡ್ತಾರೆ, ಅಥವಾ ಆಡಳಿತ ಸರ್ಕಾರದ ಮೇಲೆ ವಿಪಕ್ಷಗಳು ಆರೋಪ ಮಾಡ್ತವೆ. ಅದು ಸರ್ವೇ ಸಾಮಾನ್ಯ ಕೂಡ. ಆದರೆ ಇಲ್ಲಿ ತನ್ನ ಇಲಾಖೆಯ ಅಧಿಕಾರಿಗಳ ವಿರುದ್ಧವೇ ಸಚಿವರೊಬ್ಬರು, ಅಂದರೆ ಕೃಷ್ಣ ಬೈರೇಗೌಡ, ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಭ್ರಷ್ಟಾಚಾರದ ಗೂಡಾಗಿದೆ. ಎಲ್ಲಿ ನೋಡಿದ್ರು ಲಂಚ. ಅಧಿಕಾರಿಗಳು ಲೂಟಿಗಿಳಿದಿದ್ದಾರೆ. ರೈತರ ಕಷ್ಟಕ್ಕೆ ಅವರು ಕಾನೂನಿನ ನೆರವು ನೀಡ್ತಾ ಇಲ್ಲ. ರೈತರ ರಕ್ತವನ್ನು ಹೀರುವ ಬೀಜಾಸುರರಾಗಿದ್ದಾರೆ ಕಂದಾಯ ಇಲಾಖೆಯ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.